ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಈಗ ಕಡಲೆಬೇಳೆ ಆಂಬೊಡೆ ಮಾಡ್ತಿದ್ದೀನಿ. ಕಡಲೆಬೇಳೆ ಆಂಬೊಡೆ ಮಾಡೋದಕ್ಕೆ ಇದು ಶಾಖಾವ್ರತದಲ್ಲಿ ಮಾಡುವಂಥ ಕಡಲೆಬೇಳೆ ಆಂಬೊಡೆ. ಇದನ್ನು ನಮ್ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಬನ್ನಿ, ಅದಕ್ಕೇನೇನು ಬೇಕೋ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಪಾವು ಕಡಲೆಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಮುಷ್ಟಿಯಷ್ಟು ನಾನು ಕಡಲೆ ಬೀಜನ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಇಟ್ಕೊಂಡಿದ್ದೀನಿ. ಮತ್ತು ಜೀರಿಗೆ 1 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಮೆಣಸು ಇಟ್ಕೊಂಡಿದ್ದೀನಿ. ಇಲ್ಲಿ ಕೊಬ್ಬರಿನ 4 ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಕಡಲೆಬೇಳೆನ ಒಂದು ನೀರಲ್ಲಿ ಹಾಕಿ ನೆನೆಸಿಡಬೇಕು. ಕಡಲೆಬೇಳೆ ಮತ್ತು ಕಡಲೆ ಬೀಜನ. ಬನ್ನಿ, ನಾನು ಅದನ್ನೇನು ಮಾಡಿದೆ, ಮೊದಲೇ ನಾನು ನೆನೆಸಿಟ್ಟೆ, ಅಂದರೆ ಟೈಮು ತುಂಬ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಮೊದಲೇ ನೆನೆಸಿಟ್ಟಿದ್ದೀನಿ. ನೋಡಿ, ಅದು ಚೆನ್ನಾಗಿ ಒಂದು ಗಂಟೆ ಚೆನ್ನಾಗಿ ನೆಂದಿದೆ. ಅದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ನಾನು ನೋಡಿ ಅದು ನೆನೆಸಿಟ್ಟಿದ್ದೆ. ಅದನ್ನು ನೆನೆಸಿಟ್ಟು ಎಲ್ಲ ಚೆನ್ನಾಗಿ ನೆಂದಿದೆ. ಅದು ನೋಡಿ ತೋರಿಸ್ತೀನಿ, ಚೆನ್ನಾಗಿ ನೆಂದಿದೆ. ಈಗ ಇದು ಕಡಲೆಬೇಳೆ ಕಡಲೆ ಬೀಜ ಹಾಕಿರೋ ಅಂಥ ನೆನೆಸಿಟ್ಟಿರೋದದು. ಅದಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ಈ ಮೆಣಸನ್ನು ಏನು ಮಾಡಿದ್ದೀನಿ, ಸ್ವಲ್ಪ ನಾನು ಹುರ್ಕೊಂಡಿದ್ದೀನಿ. ಅಂದರೆ ಶಬ್ದ ಬರುತ್ತಲ್ಲ ಹುರಿದಾಗ, ಆ ಥರ ಶಬ್ದ ಬರೋ ತನಕ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ನಾನು ಮೆಣಸು 2.5 ಸ್ಪೂನ್ ಹಾಕ್ತಿದ್ದೀನಿ. 2.5 ಸ್ಪೂನ್. ಇದಕ್ಕೆ ಬೇರೆ ಖಾರ ಏನು ಹಾಕಲ್ವಲ್ಲ, ಅಂದರೆ ಇವಾಗ ಶಾಖಾವ್ರತದಲ್ಲಿ ನಿಮಗೆ ಮೆಣಸಿನ್ಕಾಯಿ ಏನು ಬರೋದಿಲ್ಲ. ನಾನು ಇವಾಗ ಮೆಣಸನ್ನು ಪುಡಿ ಮಾಡ್ಕೊಂಬಂದೆ. ನೋಡಿ, ಪುಡಿ ಮಾಡಿಕೊಂಡೆ, ಪುಡಿ ಆಗಿದೆ. ಸರಿ, ಈಗ ಕೊಬ್ಬರಿ ಹಾಕ್ಕೊಳ್ತೀನಿ. ಅದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಅದು ಒಣ ಕೊಬ್ಬರಿ, ಅದು ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿ. ಅದನ್ನು ಒಂದು ಸರ್ತಿ ಅದ್ರ ಜೊತೆಯಲ್ಲೇ, ಅಂದರೆ ಒಣ ಕೊಬ್ಬರಿ ಹಾಕ್ಬಿಟ್ಟು ಅದಕ್ಕೆ ನಾನು ಈ ಕಡಲೆ ಬೀಜ ಮತ್ತು ಕಡಲೆಬೇಳೆ ನೆನೆಸಿಟ್ಟಿದ್ನಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೋತೀನಿ. ನೋಡಿ, ಇವಾಗ ರುಬ್ಕೊಂಡು ಬರ್ತೀನಿ. ಸ್ವಲ್ಪ ಹಾಕ್ಕೊಂಡು ರುಬ್ತೀನಿ. ಕಾರಣ ಅಂದರೆ ಇದಕ್ಕೆ ನೀರು ಹಾಕಲ್ಲ, ಹಾಗಾಗಿ ನೋಡಿ ಈ ಥರ ರುಬ್ಕೋಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತೀನಿ. ಗಟ್ಟಿಯಾಗಿ ರುಬ್ಬಿದಾಗ ನಿಮಗೆ ಆಂಬೊಡೆ ತುಂಬ ಚೆನ್ನಾಗಿ ಬರುತ್ತೆ. ಅದು ನೀರು ಹಾಕ್ಬಿಟ್ರೆ, ಅಂದರೆ ಸ್ವಲ್ಪ ಮೆತ್ತಗಾದರೆ ಯೋಚನೆ ಮಾಡೋದೇನು ಬೇಡ. ಅದಕ್ಕೆ ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸರಿ ಮಾಡ್ಕೋಬೋದು. ಆದರೆ ನಾವು ಮಾಡೋವಾಗಲೇ ಗಟ್ಟಿಯಾಗಿ ರುಬ್ಕೊಂಡಾಗ ನಿಮ್ಗೆ ಅದು ಎಲ್ಲ ಏನೂ ಬೇಕಾಗಲ್ಲ. ಹಾಗಾಗಿ ಎಲ್ಲದನ್ನು ನಾನು ಆ ಥರ ರುಬ್ಕೊಂಡು ಬರ್ತೀನಿ. ಕಡಲೆಬೇಳೆ 1 ಮುಷ್ಟಿಯಷ್ಟು ಮಾತ್ರ ಕಡಲೆ ಬೀಜ ಹಾಕಿರೋದು, ಜಾಸ್ತಿ ಹಾಕಿಲ್ಲ. ನೋಡಿ, ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಎಲ್ಲದನ್ನು ಇದೇ ಥರ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಆಯಿತು. ಇದನ್ನು ಹಾಕ್ಕೊಂಡೆ. ಈಗ ನೋಡಿ, ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು. ನೀರು ಹಾಕ್ತು ಅಂದರೆ ಅದು ನೀರು ಹಾಕ್ಬಿಟ್ಟು ನಾವು ಎಕ್ಸ್ಟ್ರಾ ಏನು ಮಿಕ್ಸ್ ಮಾಡಿದ್ರೂ ನಿಮಗೆ ಟೇಸ್ಟು ಒಂಚೂರು ವ್ಯತ್ಯಾಸ ಆಗಿಬಿಡುತ್ತೆ. ಹಾಗಾಗಿ ನಾವು ರುಬ್ಕೋಬೇಕಾದ್ರೆ ಗಟ್ಟಿಯಾಗಿ ರುಬ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ. ಜಾಸ್ತಿ ಕರಿಯೋ ಐಟಮ್ಗೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಜಾಸ್ತಿ ಆದರೆ ನಿಮಗೆ ಎಲ್ಲ ರುಚಿ ಹೋಗುತ್ತೆ. ಇವಾಗ ಜೀರಿಗೆ 1 ಟೀ ಸ್ಪೂನ್ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಹೀಗೆ ಕೈಯಲ್ಲಿ ಉಜ್ಜಿ ಹಾಕಿದಾಗ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾಯಿತು, ಜೀರಿಗೆ ಹಾಕಿದ್ದಾಯಿತು. ಅದನ್ನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ನಾವು ಚೆನ್ನಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಮಿಕ್ಸ್ ಆಗುತ್ತೆ. ಇವಾಗ ಇಂಗು ಬರೋದಿಲ್ಲ, ಶಾಖಾವ್ರತದಲ್ಲಿ ಇಂಗು ಬರೋದಿಲ್ಲ. ಹಾಗಾಗಿ ನಾವು ಇದಕ್ಕೆ ಇಷ್ಟೇ ಹಾಕಿ ಇದು ಮಾಡೋದು. ನಾನು ಇದಕ್ಕೊಂದು ಎಕ್ಸ್ಟ್ರಾ ಇದು ಹಾಕ್ತಿರೋದು ಅಂದರೆ ಆಮ್ಚೂರು ಪೌಡರ್ ಹಾಕ್ತಿದ್ದೀನಿ. ಆಮ್ಚೂರು ಪೌಡರ್ ಹಾಕಿದ್ರೆ ನಿಮಗೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ತೊಗೊಂಡು ಬರ್ತೀನಿ ನಾನು. ಅದನ್ನು 1 ಟೀ ಸ್ಪೂನ್ 1.5 ಟೀ ಸ್ಪೂನ್ ಹಾಕಬಹುದು. ಮುಚ್ಚಿಟ್ಟು ತೊಗೊಂಡು ಬಂದು ನಾನು ಅದಕ್ಕೆ ಆಮ್ಚೂರು ಪೌಡ್ರ್ ಹಾಕ್ತೀನಿ. ನೋಡಿ, ಆಮ್ಚೂರು ಪೌಡರ್ ಇಟ್ಕೊಂಡಿರಲಿಲ್ಲ. ಈಗ 1 ಟೀ ಸ್ಪೂನ್ ಹಾಕಿದೆ. ಬೇಕಂದರೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಹಾಕಬಹುದು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಮಿಕ್ಸ್ ಮಾಡಿ ಇದಕ್ಕೆ ಅರಿಶಿನ ಹಾಕೋಂಗಿಲ್ಲ, ಮೆಣಸಿನಕಾಯಿ ಇಲ್ಲ, ಹಿಂಗಿಲ್ಲ. ನೋಡಿ, ಒಂದು ಇದು ಇಟ್ಕೊಂಡೆ, ಕರಿಯೋದಕ್ಕೆ ಬಾಣಲೆ ಇಟ್ಕೊಂಡೆ. ಇಲ್ಲಿ ಎಣ್ಣೆ ಹಾಕ್ತಿದ್ದೀನಿ.
ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡ್ಕೋತೀವಿ. ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ನೋಡಿ ಎಲ್ಲ ಅದರ ಮಧ್ಯದಲ್ಲಿ ನಾನು ಈ ಥರ ಉಂಡೆ ಮಾಡಿಟ್ಕೊಂಡೆ. ಅದನ್ನೆಲ್ಲ ಉಂಡೆ ಮಾಡಿಕೊಂಡು ಇಟ್ಕೊಂಡೆ. ಅದು ಒಂದು ಸ್ವಲ್ಪ ಹಾಕ್ತೀನಿ, ಬಿಸಿಯಾಗಿದೆ. ಓಕೆ, ಈಗ ಆಂಬೊಡೆ ಹಾಕಬಹುದು. ಚೆನ್ನಾಗಿ ಕಾದಿದೆ ಅಂದರೆ ಜೋರು ಉರಿ ಇಟ್ಕೊಂಡು ಕಾಯಿಸೋಕೆ ಮೀಡಿಯಮ್ ಉರಿನಲ್ಲಿ ಕಾಯಿಸಿದಾಗ ಆಂಬೊಡೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ ಒಂದೊಂದೇ ಹಾಕ್ತಾ ಇದ್ದೀನಿ. ಈ ಥರ ಒಂದು ಮಧ್ಯದಲ್ಲಿ ಕೈಯಲ್ಲಿ ಇದು ಮಾಡಿಕೊಂಡು ಪ್ರೆಸ್ ಮಾಡಿ ಹಾಕಬೇಕು. ಎಲ್ಲದನ್ನು ಈ ಥರ ಹಾಕಿ ಮಾಡ್ಕೊಳ್ತೀನಿ. ನಿಧಾನಕ್ಕೆ ಹಾಕಬೇಕು, ಎಣ್ಣೆ ಅಲ್ವಾ, ಹಾಗಾಗಿ ನಿಧಾನಕ್ಕೆ. ಅದು ನೀವು ಎಣ್ಣೆ ಎಷ್ಟು ಹಾಕಿದ್ದೀರಾ ಅದಷ್ಟು, ಅಂದರೆ ಅದು ಬೇಯೋದಕ್ಕೆ ಇದು ಮಾಡಬೇಕು. ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು. ಜೋರು ಉರಿ ಮಾಡಿದ್ರೆ ಮೇಲೆಲ್ಲ ಕೆಂಪಾಗುತ್ತೆ, ನಿಮಗೆ ಒಳಗಡೆ ಬೆಂದಿರೋಲ್ಲ. ಹಾಗಾಗಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ನಾನು ಮೀಡಿಯಮ್ ಉರಿನಲ್ಲೇ ಹಾಕಿದ ತಕ್ಷಣ ನಾನು ಮುಟ್ಟಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಜಾಲರಿ ಸೌಟ್ ಹಾಕಿ ಅದನ್ನು ಒಂಚೂರು ನೋಡಿ ಮೇಲೆ ಒಂದು ಸ್ವಲ್ಪ ತಿರುಗಿಸಿ ಹಾಕ್ತಾ ಇದ್ದೀನಿ. ನೋಡಿ ಹಾಕಿದಾಗ ಎಷ್ಟು ಒಂದು ಇದು ಇತ್ತು, ಇವಾಗ ಒಂದು ಸ್ವಲ್ಪ ಉಬ್ಬಿದೆ, ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಮಾಡಿದಾಗ ಚೆನ್ನಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಬೇಯಬೇಕು. ನೋಡಿ ಒಂಥರ ಒಂದು ಇದೆಲ್ಲ ನೊರೆ ಜಾಸ್ತಿ ಇತ್ತಲ್ಲ, ಅದೆಲ್ಲ ಕಡಿಮೆ ಆದಮೇಲೆ ಅಂದರೆ ಬೆಂದಿದೆ ಅಂತ. ಈಗ ಏನು ಮಾಡ್ತೀನಿ ನಾನು, ಇವಾಗ ಅರ್ಧ ಬೆಂದಿದೆ, ಅದನ್ನು ತೆಕ್ಕೋತೀನಿ. ಇವಾಗ ಪೂರ್ತಿ ಆಗಿಲ್ಲ, ಇದು ಅರ್ಧ ಆಗಿದೆ. ಅದನ್ನು ತೆಕ್ಕೋತೀನಿ. ತೆಗೆದು ಪಕ್ಕಕ್ಕೆ ಇಡ್ತೀನಿ. ಇನ್ನೊಂದು ಒಬ್ಬೆ ಹಾಕಿ ಅದಷ್ಟರಲ್ಲಿ ಆರ್ಕೊಳ್ಳುತ್ತೆ. ಅದು ಒಂದು ಸ್ವಲ್ಪ ಆರಿರುತ್ತೆ. ಮೊದಲು ಹಾಕಿದ್ದು ನೋಡಿ ಈ ಥರ ಒಂದು ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೊಂದು ಒಬ್ಬೆನೂ ಹಾಕ್ತೀನಿ. ಕಾರಣ ಅಂದರೆ 2 ಸರ್ತಿ ಬೇಯಿಸಿದಾಗ ಗರಿ ಬರುತ್ತೆ. ಅದೊಂಥರ ಇದು ಚೆನ್ನಾಗಿರುತ್ತೆ. ಗರಿ ಇದ್ದಾಗ ನಿಮಗೆ ಆಂಬೊಡೆ ಚೆನ್ನಾಗಿರುತ್ತೆ. ಹಾಗಾಗಿ 2 ಸರ್ತಿ ಬೇಯಿಸೋದು ಇದನ್ನು. ನೋಡಿ ಇನ್ನೊಂದು ಸರ್ತಿನೂ ಇನ್ನೊಂದು ಒಬ್ಬೆನೂ ಹಾಕಿ ಅದು ಬೇಯೋಕ್ಕೆ ಬಿಡ್ತೀನಿ. ತಕ್ಷಣ ಮುಟ್ಟಕ್ಕೆ ಹೋಗಲ್ಲ, ಅಂದರೆ ಜಾಲರಿ ಸೌಟ ಅಂದರೆ ಅದು ಮುರಿದೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ನೋಡಿ ಈ ಥರ ಜಾಲರಿ ಸೌಟು ಹಾಕಿ ಅದನ್ನು ತಿರುಗಿಸಿ ಹಾಕಿ ಮಾಡ್ಕೊಳ್ತೀನಿ. ಇವಾಗ ಇದನ್ನೇನು ಮಾಡ್ತೀನಿ, ನಾನು ಇನ್ನೊಂದು ಪಾತ್ರೆಗೆ ತೆಕ್ಕೋತೀನಿ. ಮೊದಲು ನೋಡಿ ಇವಾಗ ಇದನ್ನು ಅಂದರೆ ಇದು ಮೀಡಿಯಮ್ ಉರಿನಲ್ಲೇ ಮಾಡ್ಕೋಬೇಕು, ಜೋರು ಉರಿ ಮಾಡ್ಕೋಬಾರ್ದು. ಈಗ ಅದನ್ನು ತಿರುಗಿಸಿ ಹಾಕಿದೆ, ಅದು ಬೇಯ್ತಾ ಇದೆ. ಇವಾಗ ಏನು ಮಾಡ್ತೀನಿ ನೋಡಿ, ಇದನ್ನು ಅರ್ಧ ಆಗಿದೆ. ಇವಾಗ ಈ ಒಂದು ಬಟ್ಲಿಗೆ ತೆಕ್ಕೋತೀನಿ. ಇವಾಗ ಮೊದಲು ನಾನು ಕರೆದಿದ್ನಲ್ಲ, ಇವಾಗ ಅದನ್ನು ಇದಕ್ಕೆ ಹಾಕ್ತೀನಿ. ಇವಾಗ ನೋಡಿ ಇದನ್ನು ಇನ್ನೊಂದು ಪಾತ್ರೆಗೆ ತೆಕ್ಕೊಂಡು ಮೊದಲು ಕರೆದಿದ್ನಲ್ಲ ಅದನ್ನು ಹಾಕ್ಕೋತೀನಿ. ಇದು ಹಾಕಿ 1 ನಿಮಿಷ ಬಿಟ್ಟು ನಾನು ಮತ್ತೆ 2ನೇ ಸರ್ತಿ ಕರೆದಿರೋದನ್ನು ಹಾಕ್ಕೋತೀನಿ. ಅಂದರೆ ಒಟ್ಟಿಗೆ ಎಲ್ಲ ಆಗುತ್ತೆ ಚೆನ್ನಾಗಿ. ಹಾಗಾಗಿ ಆ ಥರ ಮಾಡಿಕೊಂಡಾಗ ನಿಮಗೆ ಆಂಬೊಡೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಆ ಗರಿಯಾಗಿದ್ರೇ ಆಂಬೊಡೆ ಚೆಂದ. ಇವಾಗ ನೋಡಿ ಅದು 1 ನಿಮಿಷ ಆದಮೇಲೆ ನಾನು ಇದನ್ನು ಹಾಕ್ಕೊಳ್ತಿದ್ದೀನಿ. ಇನ್ನೊಂದು 2ನೇ ಸರ್ತಿ ಕರೆದಿರೋದನ್ನು ಹಾಕ್ಕೊಂಡು ಇವಾಗ ಎಲ್ಲದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಕಮ್ಮಿ ಉರಿ ಇಟ್ಕೊಂಡಾಗ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ನಿಮಗೆ ರುಚಿಯಾಗಿರುತ್ತೆ. ಇಲ್ಲಿ ಟೇಸ್ಟ್ ಅಂದರೆ ನಿಮಗೆ ಕಡಲೆ ಬೀಜ ಹಾಕಿರೋದು ಒಂಥರ ಟೇಸ್ಟ್, ಅದು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದಂದರೆ ಆಮ್ಚೂರ್ ಪೌಡರ್ ಹಾಕಿರೋದು, ಅವೆರಡು ನಿಮಗೆ ಅಂದರೆ ಇವಾಗ ನಾವು ಮೆಣಸಿನ್ಕಾಯಿ ಎಲ್ಲ ಹಾಕಲ್ವಲ್ಲ, ಹಾಗಾಗಿ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಇವಾಗೆಲ್ಲ ಆಯಿತು, ಅದನ್ನೆಲ್ಲ ತೆಕ್ಕೊಳ್ತಿದ್ದೀನಿ. ನೋಡಿ ಇಷ್ಟೇ ಕಲರ್ ಬರೋದು, ಕಾರಣ ನಾವು ಮೆಣಸಿನ್ಕಾಯಿ ಹಾಕಲ್ವಲ್ಲ, ಹಾಗಾಗಿ ಆಂಬೊಡೆ ಇಷ್ಟೇ ಕಲರ್ ಬರೋದು. ಆಯಿತು, ಅದನ್ನೆಲ್ಲ ತೆಕ್ಕೊಂಡೆ ಒಂದರಲ್ಲಿ ಹಾಕ್ಕೊಳ್ತೀನಿ. ನೋಡಿ ಈ ಥರ ಹಾಕ್ಕೊಂಡೆ ಕೆಳಗಡೆ ಎಲ್ಲ ಎಣ್ಣೆ ಎಲ್ಲ ಇಳಿದಿರುತ್ತೆ. ಇವಾಗ ಈ ಒಂದು ಪಾತ್ರೆಗೆ ಹಾಕ್ಕೋತೀನಿ. ಆಂಬೊಡೆ ಅಂದರೆ ಕೆಲವು ಈ ಶಕವ್ರತದಲ್ಲಿ ಈ ಥರನೇ ಒಂದು ಮಾಡ್ಕೊಳ್ಳೋದು. ಹಾಗಾಗಿ ಇವತ್ತು ಅದನ್ನು ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಆ ಥರ ತೋರಿಸ್ತಿದ್ದೀನಿ. ನೋಡಿ ಆಯಿತು, ರೆಡಿ ಆಯಿತು ಆಂಬೊಡೆ. ಈಗ ಇದನ್ನು
ಕಾಫಿ ಜೊತೆನಲ್ಲಿ ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ. ಗರಿ ಆಗಿದೆ, ಚೆನ್ನಾಗಿದೆ. ಇವಾಗ ನನ್ನ ಅತ್ತೆಗೆ ಅವ್ರಿಗೆ ನಾನೇನು ಮಾಡಿದೆ, ಇದೇ ಹಿಟ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು, ನಮಗಾದರೆ ಒಂದು ಚೂರು ಇದು ಕಡಲೆಬೇಳೆ ಎಲ್ಲ ಸಿಗುತ್ತೆ, ಆದರೆ ಅವ್ರಿಗೆ ನುಣ್ಣಗೆ ರುಬ್ಬಿ ಮಾಡಿದ್ದೆ ನೋಡಿ. ಕಾಫಿ ಜೊತೆಯಲ್ಲಿ, ಬಿಸಿ ಬಿಸಿ ಕಾಫಿ ಜೊತೆಯಲ್ಲಿ ಆಂಬೊಡೆ, ಆಹಾ ಅದ್ಭುತವಾಗಿರುತ್ತೆ. ಹೊರಗಡೆ ಮಳೆ ಬರ್ತಿದೆ, ಈ ಕಾಫಿ ಮತ್ತು ಆಂಬೊಡೆ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕಾಫಿ ತೋರಿಸ್ತೀನಿ ನೋಡಿ ಅದು ಹೇಗಾಗಿದೆ ಅಂತ ನೋಡಿ. ನಾನೇನು ಕರೆದು ಎಣ್ಣೆ ಅಂದರೆ ಬಿಸಿ ಎಣ್ಣೆ ಹಾಕೋದು ಆ ಥರ ಏನೂ ಮಾಡಿಲ್ಲ. ಈ ಥರ ಒಂದು ಆಂಬೊಡೆ ಈ ಥರ ಮಾಡಿದಾಗ ನಿಮ್ಗೆ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಬನ್ನಿ, ನಮ್ಮ ಅತ್ತೇನು ಕೇಳ್ತೀನಿ, ಅವರೇನು ಜಾಸ್ತಿ ತಿನ್ನಲ್ಲ, ಒಂದೇ ಒಂದು ಸ್ವಲ್ಪ ತಿಂತಾರಷ್ಟೇ. ಅಮ್ಮ, ಆಂಬೊಡೆ ಕೊಟ್ಟಿದ್ನಲ್ಲ ನಿಮಗೆ ಟೇಸ್ಟ್ಗೆ, ಹೇಗೆ ಅನ್ನಿಸ್ತು? ಹೇಗಿದೆ? ತುಂಬ ರುಚಿ ಚೆನ್ನಾಗಿದೆ. ರುಚಿ ಚೆನ್ನಾಗಿದೆಲ್ಲ. ಅದೇ ಆ ರುಚಿ ಬಂದು ನಿಮಗೆ ಕಡಲೆ ಬೀಜ ಮತ್ತು ಆಮ್ಚೂರ್ ಪೌಡರ್ ಹಾಕಿರೋದ್ರಿಂದ ಅದೇ ಚೆನ್ನಾಗಿದೆ. ಧಾರಾಳವಾಗಿ ಮಾಡ್ಕೋಬೋದು ಈ ಥರ. ಯಾವುದು ಶಾಖಾವ್ರತದಲ್ಲಿ ಮಾಡುವಂಥ ಆಂಬೊಡೆ ಸೂಪರ್ ಚೆನ್ನಾಗಿದೆ. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ಶಾಖಾವ್ರತದಲ್ಲಿ ಆಂಬೊಡೆ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.